ಉದ್ಯೋಗಕ್ಕೂ ಬಹಳಷ್ಟು ವ್ಯತ್ಯಾಸಗಳಿವೆ. ಆದರೆ ಇದ್ರ ಮಧ್ಯೆನೂ ನಾವೆಲ್ಲರೂ ಮಕ್ಕಳಿಗೆ ಓದಿಸ್ತಾ ಇದ್ದೀವಿ ಅನ್ನೋ ಸತ್ಯನೂ ಇದೆ. ಆದರೆ ಈ AI ಬೇಸ್ಡ್ ಟ್ಯೂಟರ್ಸ್ ಅನ್ನೋ ಕಾರಣಕ್ಕಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಭೌತಿಕವಾದಂಥ ಶಾಲಾ ಕಾಲೇಜುಗಳು, ಯೂನಿವರ್ಸಿಟಿಗಳು ಎಷ್ಟೊಂದಿದ್ದಾವೆ. ಆದರೆ ಅವರೆಲ್ಲ ಏನು ಮಾಡಿದ್ರು, ಏನು ಮಾಡ್ತಾ ಇದ್ದಾರೆ ಅನ್ನೋದು ಇವತ್ತಿಗೂ ಕ್ವಶನ್ ಇದೆ. ನಮ್ಮ ಯೂನಿವರ್ಸಿಟಿಗಳು ನೋಡಿ, ಕೃಷಿ ವಿಶ್ವವಿದ್ಯಾನಿಲಯಗಳಿದೆ. ಇವತ್ತು ನಮ್ಮ ರೈತರ ಬೆಳೆಯ ಪ್ರಮಾಣ ಹೆಚ್ಚಾಗಲೇ ಇಲ್ಲ. 1 ಎಕರೆಗೆ ಅವನು 15-20 ಸಾವಿರ ಹಾಕಿದ್ರೆ ಅವನು ರಿಟರ್ನ್ ತಗೊಳ್ತಾ ಇರೋದು 10-15 ಸಾವಿರ. ಇನ್ನೂ 5 ಸಾವಿರ ಡೆಫಿಸಿಟಲ್ಲಿ ಇದ್ದಾನೆ ರೈತ ಇವತ್ತು. ನೀವು ಅದನ್ನು ಎನಲೈಸ್ ಮಾಡಿ ನೋಡ್ಕೊಳ್ಳಿ. ಅಂದರೆ ನಾವು ಮಾಡೋ ಯೂನಿವರ್ಸಿಟಿಗಳು ಅಥವಾ ನಮ್ಮ ಸರ್ಕಾರಗಳು ನಾವೆಲ್ಲ ಏನು ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆನೂ ಯೋಚನೆ ಮಾಡಬೇಕು. ಯೋಚನೆ ಮಾಡಬೇಕು ಅನ್ನೋದಾದರೆ ಹೇಗೆ ಬಳಸ್ಕೋಬೇಕು ಅನ್ನೋ ಕಾರಣಕ್ಕೆ ಕನೆಕ್ಟ್ ಮಾಡ್ತಾ ಇದ್ದೀನಿ ನಾನು. ಅಂದರೆ ಈ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಇರುವ ಸೆಕ್ಟರ್ನಲ್ಲಿ ಈ AI ಅನ್ನತಕ್ಕಂಥ ಒಂದು ತಂತ್ರಜ್ಞಾನ ಅಥವಾ ಒಂದು ಶಕ್ತಿ ಅನ್ನು ಬಳಸ್ಕೊಂಡು ಹೇಗೆ ನಾವು ಖರ್ಚುಗಳನ್ನು ಕಮ್ಮಿ ಮಾಡಬಹುದು, ಎಜುಕೇಷನ್ ಖರ್ಚು ಕಮ್ಮಿ ಮಾಡಬಹುದು. ಎಲ್ಲ ಮಕ್ಕಳು ನೋಡಿ, ಗ್ರಾಮೀಣ ಭಾಗದಲ್ಲಿ ಓದು ಮಕ್ಕಳಿಗೆ ಲೈಟೇ ಇರೋದಿಲ್ಲ ರೀ. ನೀವು ಮೊಬೈಲ್ ಹೇಳಿದ್ರಲ್ಲ, ಮೊಬೈಲಿಗೆ ನೆಟ್ಟೇ ಸಿಗೋದಿಲ್ಲ, ಅದು ತಿರುಗ್ತಾನೆ ಇರ್ತದೆ. ಬೆಳಗ್ಗೆ ಹಾಪಡೆ ತಿರುಗ್ತದೆ ಅದು. ನೀವು ಗ್ರಾಮೀಣ ಭಾಗಕ್ಕೆ ಹೋಗಿ ನಿಮಗೆ ಇಂಟರ್ನೆಟ್ಟೇ ಸಿಗೋದಿಲ್ಲ, ಅಲ್ಲಿ ಅದು ತಿರುಗ್ತಾನೆ ಇರ್ತದೆ. ನಾವು ಸಾಕಷ್ಟು ಸವಲತ್ತುಗಳು ಮಾಡಿದ್ದೀವಿ, ಆದರೆ ಇನ್ನೂ ರೀಚ್ ಆಗ್ತಾ ಇಲ್ಲ. ಅಂದರೆ ಹೇಳುವ ಉದ್ದೇಶ ಏನು ಅಂತಂದರೆ, ಗ್ರಾಮೀಣ ಭಾಗದ ಜನಗಳಿಗೆ 75% ಗ್ರಾಮೀಣ ಭಾಗದವರೇ ಇರೋದು ಈ ದೇಶದಲ್ಲಿ. 140 ಕೋಟಿಯಲ್ಲಿ 100 ಕೋಟಿ ಜನ ಗ್ರಾಮೀಣದಲ್ಲಿ ಇರ್ತಕ್ಕಂಥದ್ದು. 35-38% ಅಷ್ಟೇ ನಗರೀಕರಣದಲ್ಲಿರುವಂಥವ್ರು. ಹಾಗಾಗಿ ಬಹುಸಂಖ್ಯಾತ ಗ್ರಾಮೀಣ ಭಾಗದ ಮಕ್ಕಳಿಗೆ ನೀವು ಒಂದು ಶಿಕ್ಷಣಕ್ಕೆ ಒಂದು ಹೆಜ್ಜೆ ಮುಂದಿಡ್ತಕ್ಕಂಥ ಈ ಥರದ ಆ್ಯಪು ಖಂಡಿತ ಒಳ್ಳೆಯದಾಗುತ್ತೆ. ಮತ್ತು ನಿಮ್ದು ಅತ್ಯಂತ ಆಫರ್ಡೇಬಲ್ ಆಗಿರ್ತಕ್ಕಂಥ ಒಂದು ಇದೆ. ಅದು ಏನು ರೇಟು, ಏನು 4,999 ಆಗಲಿ 2,999 ಅನ್ನುವಂಥದ್ದು ಏನೂ ಅಲ್ಲ ಇವತ್ತು. ಆ ಥರದ್ದು ಏನಂತೀರಿ, ಅಷ್ಟೊಂದು ಕಾಸ್ಟ್ಲಿ ಅಂತ ಅನಿಸೋದೇ ಇಲ್ಲ. ಬಟ್ ಆದರೂ ಗ್ರಾಮೀಣ ಮಕ್ಕಳಿಗೆ ಅಷ್ಟು ದುಡ್ಡು ಕಟ್ಟೋದು ಕೂಡ ಕಷ್ಟ ಇದೆ ಅನ್ನೋದು ಕೂಡ ನನಗೆ ಗೊತ್ತಿದೆ. ಯಾಕಂದ್ರೆ ನಾನು ಭಾಳ ದೂರ ಗ್ರಾಮೀಣದ ಇನ್ನೂ ಕಟ್ಟ ಕಡೆಯ ದಟ್ಟ ದರಿದ್ರ ಹಳ್ಳಿಯಿಂದನೇ ಬಂದವನಾಗಿರೋದ್ರಿಂದ ಮತ್ತು ಗ್ರಾಮೀಣ ಭಾಗದಲ್ಲಿಯೂ ನಾನು ಕೆಲಸ ಮಾಡಿರೋದ್ರಿಂದ ಗ್ರಾಮೀಣ ಕುಟುಂಬದ ಜನಗಳ ಪರಿಸ್ಥಿತಿ ಇವತ್ತಿಗೂ ನಮ್ಮ ತಲಾ ಆದಾಯ ಇರೋದೇ ಕೇವಲ 12-15. ಇವತ್ತನೇನೋ ನಾವು ಸುಮ್ಮನೆ ಏನೋ ಲೆಕ್ಕಾಚಾರದಲ್ಲಿ ಅಷ್ಟು ಲಕ್ಷ 1,20,000 ಏನೋ ತೋರಿಸ್ತಾ ಇದ್ದೀವಿ. ನಿಜವಾಗಿಯೂ ಕೂಡ ನಾವು ಕೊಡುವಂಥ ಗ್ಯಾರಂಟಿಗಳ ಮೇಲೇ ಅವಲಂಬಿತರಾಗಿರ್ತಕ್ಕಂಥ, ಸರ್ಕಾರ ಕೊಡುವ ಗ್ಯಾರಂಟಿಗಳ ಮೇಲೆ ಅವಲಂಬಿತರಾಗಿರ್ತಕ್ಕಂಥ, ಸರ್ಕಾರ ಕೂಡ 2,000ಕ್ಕೆ ವೇಟ್ ಮಾಡತಕ್ಕಂಥ ಜನಗಳು ಬಹಳ ಜನ ಇದ್ದಾರೆ. ಆ ಜನಗಳ ಮನೆಗಳಲ್ಲಿ ಮಕ್ಕಳು ಈ ರೀತಿಯ ಶಿಕ್ಷಣ ಸಿಗದೆ ಕೊರತೆಯಿಂದ ಒದ್ದಾಡ್ತಾ ಇದ್ದಾರೆ ಅನ್ನುವಂಥದ್ದು. ಆ ಕಾರಣಕ್ಕಾಗಿ ಈ ಥರದ ಒಂದು ಆ್ಯಪ್ ಏನಿದೆ AI ಟ್ಯೂಟರ್ಸ್ ಅಂತಕ್ಕಂಥದ್ದು ನಿಜವಾಗಿ ಇಟ್ಸ್ ವಂಡರ್ಫುಲ್ ಒಂದು ಪ್ರಯತ್ನ. ಈ ಸಂಸ್ಥೆ ಮಾಡೋ ಎಲ್ಲರಿಗೂ ನಿಮಗೆ ಒಳ್ಳೆಯದಾಗಲಿ. ಮತ್ತು ಈ ಆ್ಯಪು ಭಾಳ ಜನಗಳಿಗೆ ಈಗೇನು ಆನ್ಲೈನ್ ಇದೆ ರೀ, AI ಅಂತಕ್ಕಂಥ ನೋಡಿ, ಅದು ಏನಾಗುತ್ತೆ, ಬರಲಿಲ್ಲ ಅಂದ್ರೆ ಅಷ್ಟೇ ಬ್ರಹ್ಮವಿದ್ಯೆ, ಯಾವುದು ಬರೋದಿಲ್ಲ ಅದು ಬ್ರಹ್ಮವಿದ್ಯೆ, ಬಂದ ಮೇಲೆ ಎಲ್ಲವೂ ಕೋತಿ ವಿದ್ಯೆನೆ. AI ನೋಡಿ, ನಾನು AI-ನಲ್ಲಿನೇ ಒಂದು ಇನ್ವಿಟೇಷನ್ ಮಾಡ್ಕೊಂಡ್ಬಂದೆ, ಮಾಡ್ತಾ ಇದ್ದೀನಿ. ನಾನು ಕಲಿತಾ ಇದ್ದೀನಿ. ನನ್ನ ಸಿನಿಮಾನ ಮಾಡೋ ಸಿನಿಮಾನ ಹೇಗೆ AI ಮೂಲಕ ಒಂದು ಪ್ರೀ ವ್ಯೂ ನೋಡ್ಲಿಕ್ಕೆ ಸಾಧ್ಯ ಅಂತ ನಾನು ಕಲಿತಾ ಇದ್ದೀನಿ. ಅಂದರೆ ಈ ದಿನಕ್ಕೆ ದಿನ ನಾವೆಲ್ಲರೂ ಅಪ್ಡೇಟ್ ಆಗ್ತಾ ಇದ್ದೀವಿ. ನಿನ್ನೆ ಇದ್ದಾಗೆ ಇವತ್ತಿಲ್ಲ ನಾನು, ಅಥವಾ ನೀವು ನಿನ್ನೆ ಇದ್ದಾಗೆ ಇವತ್ತಿಲ್ಲ, ಇವತ್ತಿದ್ದಾಗೆ ನಾಳೆ ನೀವು ಇರೋಂಗಿಲ್ಲ, ನಾನು ಇರೋದಿಲ್ಲ. ಏನೋ ಬದಲಾಗಿರುತ್ತೆ ಅನ್ನೋದು ಕನಿಷ್ಠ ಒಂದು ಬಾಂಬ್ ಆದರೂ ಬಿದ್ದಿರುತ್ತೆ ಅಲ್ಲಿ. ಇದ್ರ ಮೇಲೆ ಎಲ್ಲಿ ಹೇಳಿರಲಿ, ಏನದು ಜಗತ್ತಿನ ಇರಾನ್ ನೋಡಿ. ಪಾಪ ನಾನು ಇಬ್ರಾಹಿಂ ದಾವೂದ್ ಜೊತೆ ಮಾತಾಡುವಾಗ, ಹಿ ವಾಸ್ ಬಾರ್ನ್ ಇನ್ ಲೆಬನಾನ್ ಆ್ಯಂಡ್ ಹಿ ಸೆಟಲ್ಡ್ ಕುವೈಟ್. ಹಿ ಸ್ಟಡಿಡ್ ಇನ್ ಚೆನ್ನೈ, ಹಿ ಸೆಟಲ್ಡ್ ಇನ್ ಬೆಂಗಳೂರು. My request to you please try to understand my Kannada. It's my language, it's my mother language. I want to do that for you. So ಯಾಕಂತ ನೋಡಿ, ಇಟ್ಸ್ ವಂಡರ್ಫುಲ್ ಲೈಫ್ ಜರ್ನಿ, ವಂಡರ್ಫುಲ್ ಪರ್ಸನ್, ಇಟ್ಸ್ ವಂಡರ್ಫುಲ್. ಸೊ ನಾನು ಲೆಬನಾನ್ ಬಗ್ಗೆ ಮಾತಾಡ್ತಿದ್ದೀನಿ, ಆದರೆ ಐ ಹ್ಯಾವ್ ಕನ್ಸರ್ನ್ ಟು ಹಿಮ್ ಆಸ್ ಎ ಹ್ಯೂಮನ್ ಬೀಯಿಂಗ್. ಸೊ ಅದ್ರ ಬಗ್ಗೆ ಮಾತಾಡ್ತಾ ಇರ್ತೀವಿ. ಬಟ್ ಆ ಪರ್ಸನ್ ಒಬ್ಬರು ಇವತ್ತು ನಮ್ಮ ಜೊತೆ ಇದ್ದು ಒಂದು ಎಜುಕೇಷನ್ ಬಗ್ಗೆ ಮಾತಾಡ್ತಾರೆ ಅನ್ನೋದು ಇಟ್ಸ್ ವಂಡರ್ಫುಲ್. This is one. Actually, my father, sorry, I want to ask with my father. He passed away already. Yes, thank you, Doctor. My father passed away in 2022, November 11. Before pass away also, in 2002, when he decided to send me India, he told me 2 words. You want to
learn discipline, respect, and hard work, go to India. No, clap hands. Really. Actually, I'm very proud to be one of the Indian community. I love Indian people. They are very polite, very kind, and very, very educated. I'm lately learning from you a lot of things. Patience, being a very hard worker, and get things with hard work. And my kids, by the way, they are in Indian school also. My kids. I have 3 kids. They are in Indian school. Thank you very much for giving me this opportunity. Thank you very much. ಥ್ಯಾಂಕ್ ಯು. ನೋಡಿ, ಅಂದರೆ ನಾನು ಹೇಳೋ ಉದ್ದೇಶ ಏನು ಅಂದರೆ, ಆ ಥರದ ಕೆಲಸಗಳ ಜನಗಳು ಇದ್ದಾರೆ, ಈ ಶಿಕ್ಷಣ ಕೊಡುವಂಥ ಜನಗಳು ನಮ್ಮ ಜೊತೆ ಇದ್ದಾರೆ ಅನ್ನೋದು ಇಟ್ಸ್ ವಂಡರ್ಫುಲ್ ಥಿಂಗ್. ಆ ಕಾರಣಕ್ಕಾಗಿ ನಾನು ಅವರ ಹೆಸರನ್ನು ರೆಫರ್ ಮಾಡಿದೆ. ಇದು ಬಹಳ ಸಂತೋಷ ನನಗೆ. ನಮ್ಮ ಸ್ನೇಹಿತರು ಶಿವಕುಮಾರು ಮತ್ತು ಮಧು ಇವರೆಲ್ಲರೂ ಸೇರಿ ಈ ಥರದ ಒಂದು ಆ್ಯಪ್ ಬಿಡುಗಡೆ ಸಂದರ್ಭಕ್ಕೆ ಸಾಕ್ಷಿ ಆಗೋದಕ್ಕೆ ಕಾರಣೀಭೂತರಾದಂಥ ಸಂಸ್ಥೆ ಎಲ್ಲ ಪದಾಧಿಕಾರಿಗಳಿಗೆ ನಾನು ವಂದಿಸ್ತೇನೆ. ನಿಮ್ಮ ಈ ಕಾರ್ಯಚಟುವಟಿಕೆ ಯಶಸ್ವಿ ಆಗಲಿ. ಈ ಹಿಂದೆಯೂ ಸಾಕಷ್ಟು ಜನಗಳು ಈ ಥರದ ಪ್ರಯತ್ನ, ಅದರಲ್ಲೂ ಕೊರೋನಾ ಬಂದ ಮೇಲೆ ಈ ಥರದ ಚಟುವಟಿಕೆಗಳು ಹೆಚ್ಚಾಗಿದೆ ಮತ್ತು ಈ ಥರದ ದೊಡ್ಡ ಚಟುವಟಿಕೆಗಳು ಮಾಡಿದಂಥ ಸ್ನೇಹಿತರು ನಮ್ಮ ಜೊತೆ ಇದ್ದಾರೆ. ಭಾಳ ದೊಡ್ಡ ಈ ನಮ್ಮ ರಾಜ್ಯದಲ್ಲಿ ಭಾಳ ದೊಡ್ಡ ಪ್ರಯತ್ನ ಮಾಡಿದಂಥ ಪ್ರಯತ್ನಗಳು ಮಾಡಿದ್ದಾರೆ, ಯಶಸ್ವಿಯಾಗಿದ್ದಾರೆ ಮತ್ತು ಈಗಲೂ ಮಾಡ್ತಾ ಇದ್ದಾರೆ. ಅದು ಮುಂದುವರಿಲಿ. ನಿಮ್ಮ ಎಲ್ಲ ಚಟುವಟಿಕೆಗಳು ನಾನು ಶುಭವನ್ನು ಹಾರೈಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.